ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಹೈದರಾಬಾದ್ ವಿರುದ್ಧ 47 ರನ್ಗಳ ಭರ್ಜರಿ ಜಯ ಆದ್ರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಸೋತಂತ ಮತ್ತು ಸೋತಿರುವ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ಸ್ ಆಗಿರುವಂತ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರು ಏನೆಲ್ಲ ಮಾತನಾಡಿದ್ದಾರೆ ವೈಭವ್ ಸೂರ್ಯವಂಶಿ ಮತ್ತು ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಮತ್ತು ಈ ಸೋಲಿನ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಈ ಬಾರಿಯ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ಮತ್ತು ಹೈದರಾಬಾದ್ ತಂಡ ಬಂದ್ಬಿಟ್ಟು ಹಣಾಹಣಿ ಆದ್ರೆ ನಡೆದಿತ್ತು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ್ ರಾಯಲ್ಸ್ ತಂಡ 243 ರನ್ ಆದ್ರೆ ಹೊಡಿತಾರೆ 8 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಈ ಪಂದ್ಯದಲ್ಲಿ 29 ಬಾಲ್ಗಳಲ್ಲಿ 97 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ 5 4 12 6 334ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ವೈಭವ್. ಇನ್ನು ಧ್ರುವ್ ಜುರೇಲ್ ಕೂಡ 5 4 3 6 238ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇವರಿಬ್ಬರನ್ನ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. ಹೌದು ಸ್ನೇಹಿತರೆ, ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 243 ರನ್ ಆದ್ರೆ ಹೊಡಿತಾರೆ 8 ವಿಕೆಟ್ ಕಳ್ಕೊಂಡು. ಅನಂತರ 244 ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ಬರ್ತಾ ಇರಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆರ್ಚರ್ ಬೌಲಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ ಡಕ್ಔಟ್ ಆಗಿ ಬಿಡ್ತಾರೆ ಅಂತ ಹೇಳ್ಬಹುದು ಈ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಆನಂತರ ಟ್ರಾವಿಸ್ ಹೆಡ್ ಔಟ್ ಆದ್ರೆ ಇಶಾನ್ ಕಿಶನ್ ಕೂಡ ಔಟ್ ಆಗ್ತಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಟಾಪ್ 3 ಬ್ಯಾಟ್ಸ್ಮನ್ಸ್ ಆರ್ಚರ್ ಬೌಲಿಂಗ್ ನಲ್ಲಿ ಹೀನಾಯವಾಗಿ ಆದ್ರೆ ಔಟ್ ಆಗ್ತಾರೆ. ಇನ್ನು ಈ ಪಂದ್ಯಕ್ಕೆ ಮೇನ್ ಕಾರಣ ಅಂತಂದ್ರೆ ಅದು ಸೋಲಿಗೆ ಒಂದು ಬ್ಯಾಟಿಂಗ್ ನಲ್ಲಿ ಬಂತು ಅಂತಂದ್ರೆ ರಾಜಸ್ಥಾನ್ ರಾಯಲ್ಸ್ ಪರ ವೈಭವ್ ಸೂರ್ಯವಂಶಿ ಆದ್ರೆ ಬೌಲಿಂಗ್ ನಲ್ಲಿ ಆರ್ಚರ್ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ನೆಲ್ಲ ಕಿತ್ತಿ ಬಿಸಾಕಿ ಬಿಡ್ತಾರೆ ಆರ್ಚರ್ ಅವರು. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಆರ್ಚರ್ ಅವರು ಅದ್ಭುತವಾಗಿ ಬೌಲಿಂಗ್ ಕೂಡ ಮಾಡ್ತಾರೆ. ಹೌದು ಸ್ನೇಹಿತರೆ, ಇನ್ನು ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ವೈಭವ್ ಸೂರ್ಯವಂಶಿ ಅವರಿಗೆ ಆದ್ರೆ ಸಿಗುತ್ತೆ. ಆ ಕಾರಣದಿಂದಾಗಿ ಇದೀಗ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರಾದ್ರೆ ಮಾತಾಡಿದ್ದಾರೆ. ಇನ್ನು ಈ ಸೋಲಿನ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಅಭಿಷೇಕ್ ಶರ್ಮಾ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಅಭಿಷೇಕ್ ಶರ್ಮಾ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ ಮತ್ತು ಇದು ತುಂಬಾನೇ ಆದ್ರೆ ಬೇಜಾರಾಗ್ತಾ ಇದೆ. ಏಕೆಂದ್ರೆ ನಾನು ಈ ಪಂದ್ಯದಲ್ಲಿ ನನ್ನ ಬ್ಯಾಟ್ ನಿಂದ ರನ್ ಬರದೇ ಇರೋ ಕಾರಣದಿಂದಾಗಿ ನಮ್ಮ ತಂಡ ಆದ್ರೆ ಸೋತಿದೆ. ನನ್ನ ಬ್ಯಾಟ್ ನಿಂದ ರನ್ ಏನಾದ್ರು ಬಂದಿತ್ತು ಅಂತಂದ್ರೆ ಈ ಪಂದ್ಯದಲ್ಲಿ ನಾವು ಗೆಲ್ಲಬಹುದಾಗಿತ್ತು. ಮತ್ತು ಏಕೆಂದ್ರೆ ನಾವು ಪವರ್ ಪ್ಲೇ ನಲ್ಲಿ 3-4 ವಿಕೆಟ್ ಕಳೆದುಕೊಂಡಾಗ ನಮ್ಮ ತಂಡ ಸ್ಟ್ರಗಲ್ ಮಾಡಕ್ಕಾದ್ರೆ ಸ್ಟಾರ್ಟ್ ಮಾಡುತ್ತೆ ಮತ್ತು ಅದು ಈ ಸೀಸನ್ ನಲ್ಲೂ 1-2 ಪಂದ್ಯಗಳಲ್ಲಿ ಆದ್ರೆ ಆಗಿದೆ ಮತ್ತು ಈ ಎಲಿಮಿನೇಟರ್ ಪಂದ್ಯದಲ್ಲೂ ಕೂಡ ಅದೇ ರೀತಿ ಆದ್ರೆ ಆಗಿದೆ. ಆ ಕಾರಣದಿಂದಾಗಿ ನಾವು ಸೋತಿದ್ದೇವೆ ಎಂದು ಅಭಿಷೇಕ್ ಶರ್ಮಾ ಅವರಾದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇವತ್ತಿನ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿ ವೈಭವ್ ಸೂರ್ಯವಂಶಿ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ ಎಂದು ಅಭಿಷೇಕ್ ಶರ್ಮಾ ಅವರಾದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ಇಶಾನ್ ಕಿಶನ್ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಇಶಾನ್ ಕಿಶನ್ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಇವತ್ತಿನ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡಲು ತುಂಬಾನೇ ಆದ್ರೆ ಪಿಚ್ ಚೆನ್ನಾಗಿ ಆದ್ರೆ ಇತ್ತು, ಆದ್ರೆ ನಮ್ಮ ಬ್ಯಾಡ್ ಲಕ್ ಅಂತ ನಾವು ಅಂದುಕೊಳ್ಳುತ್ತೇವೆ. ಯಾಕೆಂದ್ರೆ ನಾವು ಎಲ್ಲಾ ಪಂದ್ಯದಲ್ಲೂ ಕೂಡ ದೊಡ್ಡ ರನ್ ಇದ್ದಾಗ ಚೇಸ್ ಆದ್ರೆ ಮಾಡಿ ಬಿಡ್ತಿದ್ವಿ. ಆದ್ರೆ ಈ ಪಂದ್ಯದಲ್ಲಿ ಆ ರೀತಿ ಆಗ್ಲಿಲ್ಲ ಮತ್ತು ನಾನು ಕೂಡ 1-2 ಶಾಟ್ ಸಖತ್ತಾಗಿ ಆಡಿದೆ ಮತ್ತು ಆದ್ರೂ ಕೂಡ ಈ ಪಂದ್ಯದಲ್ಲಿ ನಾವು ಗೆಲ್ಲಲು ಸಾಧ್ಯವಾಗಲಿಲ್ಲ. ನಮ್ಮ ಬ್ಯಾಟರ್ಗಳು ಕೂಡ ಯಾರು ಕೂಡ ಹೇಳಿಕೊಳ್ಳುವಂತಾದ್ರೆ ಪ್ರದರ್ಶನ ಕೊಟ್ಟಿಲ್ಲ. ಆ ಕಾರಣದಿಂದಾಗಿ ನಾವು ಸೋತಿದ್ದೇವೆ ಎಂದು ಇಶಾನ್ ಕಿಶನ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.